ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾನು ಹುಚ್ಚು ಮನುಷ್ಯರು ಮತ್ತು ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ, ವಿದ್ಯುತ್ ಹೇಗೆ ಮನುಕುಲಕ್ಕೆ ಮಾರಕ ಎನ್ನುವುದರ ಬಗ್ಗೆ ಕೆಲವು ಸಂಗತಿಗಳನ್ನು ಹಂಚಿಕೊಳ್ಳಲಿದ್ದೇನೆ. 10,000 ವರ್ಷಗಳ ಮನುಷ್ಯನ ಚರಿತ್ರೆಯಲ್ಲಿ ಎಂದೂ ಕಂಡಿರದಂತಹ ಹುಚ್ಚು ಮನುಷ್ಯರು ನಮ್ಮ ಕಾಲದಲ್ಲಿಯೇ ಸಿಗುತ್ತಿದ್ದಾರೆ. ಅಮೆಜಾನ್ ಅರಣ್ಯದಲ್ಲಿ ಇರುವ ಆದಿವಾಸಿಗಳು ಆರೋಗ್ಯವಾಗಿ ಹೇಗಿದ್ದಾರೆ ಎಂದು ವಿಜ್ಞಾನಿಗಳು ಪರೀಕ್ಷಿಸಿದರೆ ಅವರಿಗೆ ತಿಳಿದ ಸತ್ಯ ಅದೇನೆಂದರೆ, ಅವರು ಮೈಗೆ ಸೂರ್ಯನ ಬಿಸಿಲು ಬೀಳಿಸಿಕೊಳ್ಳುತ್ತಾರೆ, ಭೂಮಿಯ ಸಂಪರ್ಕದಲ್ಲಿ ಇದ್ದಾರೆ, ನದಿಯ ಶುದ್ಧ ನೀರು ಕುಡಿಯುತ್ತಿದ್ದಾರೆ, ಕೆಮಿಕಲ್ ಔಷಧಿ ಇಲ್ಲದ ಹಣ್ಣು ತರಕಾರಿ ಗೆಡ್ಡೆ ಗೆಣಸುಗಳನ್ನು ತಿನ್ನುತ್ತಿದ್ದಾರೆ, ದೈಹಿಕ ಶ್ರಮದ ಜೀವನ ನಡೆಸುತ್ತಿದ್ದಾರೆ. ಹಾಗಾಗಿ ರೋಗರಹಿತವಾಗಿ ಅವರೆಲ್ಲರೂ ಹಾಯಾಗಿ ಆರೋಗ್ಯವಾಗಿ ಜೀವಿಸುತ್ತಿದ್ದಾರೆ ಎನ್ನುವ ಸತ್ಯವನ್ನು ವಿಜ್ಞಾನಿಗಳು ಆ ಅಧ್ಯಯನದಿಂದ ಪ್ರಕಟಪಡಿಸಿದ್ದಾರೆ. ನಮ್ಮೆಲ್ಲರಿಗೂ ಅಂತಹದೇ ವಾತಾವರಣ 60 ವರ್ಷಗಳ ಹಿಂದೆ ಇತ್ತು. ಅದೆಲ್ಲವನ್ನು ಇಷ್ಟು ಬೇಗ ನಾಶ ಮಾಡಿದ್ದು ಈ ಮೂರು. ಅವೇನೆಂದರೆ ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ, ವಿದ್ಯುತ್. ಈ ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ ಮತ್ತು ವಿದ್ಯುತ್ ಹೇಗೆ ಮನುಷ್ಯರ ಜೀವನವನ್ನು ನಾಶ ಮಾಡುತ್ತಿವೆ ಎಂದು ಇಲ್ಲಿ ತಿಳಿಯುವ ಪ್ರಯತ್ನವನ್ನು ನಾವು ಮಾಡೋಣ. ನಮ್ಮ ಗ್ರಾಮ ಕೇವಲ 40 ವರ್ಷಗಳ ಕೆಳಗೆ ನಮ್ಮ ಗ್ರಾಮದಲ್ಲಿ 1-2 ಮನೆಯಲ್ಲಿ ಮಾತ್ರ ದೀರ್ಘಕಾಲಿಕ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ವ್ಯಕ್ತಿಗಳು ಇದ್ದರು. 30 ಅಡಿಯ ಬಾವಿಯಲ್ಲಿ ಶುದ್ಧವಾದ ಕುಡಿಯುವ ನೀರು ಸಿಗುತ್ತಿತ್ತು. ಕೆಮಿಕಲ್ ಇಲ್ಲದ ಔಷಧಿಗಳು, ಮಾಲಿನ್ಯ ಇಲ್ಲದ ಒಳ್ಳೆಯ ಹಣ್ಣು ತರಕಾರಿ ಧಾನ್ಯಗಳು, ಶುದ್ಧವಾದ ಗಾಳಿ ಸಿಗುತ್ತಿತ್ತು. ಇಡೀ ಗ್ರಾಮದಲ್ಲಿ 2 ಮೋಟಾರ್ ಬೈಕ್, ಕೆಲವು ಮನೆಗೆ ಮಾತ್ರ ವಿದ್ಯುತ್ ಇತ್ತು. ಜನರು ಸಾಕಷ್ಟು ದೈಹಿಕ ಶ್ರಮದ ಕೆಲಸ ಮಾಡಿ ಸಂಜೆಗೆ ಎಲ್ಲರೂ ಊಟ ಮಾಡಿ ಮಲಗುತ್ತಿದ್ದರು. ಅದು ಒಂದು ಪೂರ್ಣ ಆರೋಗ್ಯವಂತ ಗ್ರಾಮವಾಗಿತ್ತು. ಈಗ ದೈಹಿಕ ಶ್ರಮದ ಕೆಲಸ ಮಾಡದೇ ಇರುವುದು, ಸೂರ್ಯ ಮುಳುಗಿದ ಮೇಲೆ ಕೂಡಲೇ ಊಟ ಮಾಡದೆ ತಡರಾತ್ರಿ ಊಟ ಮಾಡುವುದು, ಅದರ ಜೊತೆಗೆ ಕಲುಷಿತವಾದ ಆಹಾರ, ನೀರು, ಗಾಳಿ ಇವೇ ಈಗಿನ ಮನುಷ್ಯರ ಎಲ್ಲ ಅನಾರೋಗ್ಯಗಳಿಗೆ ಕಾರಣವಾಗುತ್ತಿವೆ. ಈಗ ಅದೇ ನಮ್ಮ ಗ್ರಾಮದಲ್ಲಿ 100ಕ್ಕೆ 90 ಮನೆಗಳಲ್ಲಿ ಜನರು ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳಿಂದ ಜನರು ಬಳಲುತ್ತಿದ್ದಾರೆ. ಕೆಮಿಕಲ್ ಔಷಧಿಗಳ ಹಣ್ಣು ತರಕಾರಿ ಧಾನ್ಯಗಳು, ಕಲುಷಿತ ನೀರು, ಕಲುಷಿತ ಗಾಳಿ, ಕಲುಷಿತ ಮಣ್ಣು, ಶಬ್ದ ಮಾಲಿನ್ಯ ಹೀಗೆ 100 ಸಮಸ್ಯೆಗಳಿಂದ ಗ್ರಾಮ ತುಂಬಿ ಹೋಗಿದೆ. ಹಿಂದೆ ನಮ್ಮ ತಾಲೂಕಿನಲ್ಲಿ 2 ಮೆಡಿಕಲ್ ಸ್ಟೋರ್ ಇದ್ದವು. ಈಗ ನಮ್ಮ ಗ್ರಾಮದ ಪ್ರತಿ ಮನೆಯಲ್ಲಿಯೂ ಒಂದು ಚಿಕ್ಕ ಮೆಡಿಕಲ್ ಸ್ಟೋರ್ ಇದೆ. ಹಿಂದಿನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಆಕ್ಸಿಡೆಂಟ್ ಆದರೆ ಕೈ ಕಾಲು ಮಾತ್ರ ಮುರಿಯುತ್ತಿತ್ತು, ಪ್ರಾಣ ಹೋಗುವಂತಹ ಸ್ಥಿತಿ ಇರಲಿಲ್ಲ. ಆದರೆ ಈಗ ಅನಾರೋಗ್ಯ, ಆಕ್ಸಿಡೆಂಟ್, ಗಲಭೆ, ಖಿನ್ನತೆ ಹೀಗೆ ಸಾವಿರಾರು ಕಾರಣಗಳಿಗೆ ಜನರ ಸಾವು ಹೆಚ್ಚಾಗುತ್ತಿದೆ. ಹಿಂದೆ ನಮ್ಮ ಗ್ರಾಮದಲ್ಲಿ ಬಡತನ ಇತ್ತು, ಆದರೆ ಜನರು ಹೃದಯ ಶ್ರೀಮಂತಿಕೆಯಲ್ಲಿ ಶಾಂತಿ ಸಮಾಧಾನದಿಂದ ಸಾಕಷ್ಟು ಹಾಯಾಗಿ ಜೀವಿಸುತ್ತಿದ್ದರು. ಈಗ ಎಲ್ಲರ ಬಳಿ ಹಣ ಇದೆ, ಅನಾರೋಗ್ಯ ಇದೆ, ಅಸಂತೃಪ್ತಿ ಇದೆ, ಅಶಾಂತಿ, ಆತಂಕದಲ್ಲಿ ಜನರು ಜೀವಿಸುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳಿಗೆ ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ ಮತ್ತು ವಿದ್ಯುತ್ ಹೇಗೆ ಕಾರಣವಾಗುತ್ತದೆ ಎಂದರೆ, ಮನುಷ್ಯನ ಶಾಂತಿಯನ್ನೇ ಹಾಳು ಮಾಡಿ ಹಣ ಆಸ್ತಿ ಮಾಡಬೇಕು ಎನ್ನುವುದನ್ನೇ ಮುಖ್ಯ ಗುರಿಯಾಗಿಸಿ ಕಲಿಸುತ್ತಿರುವ ಇಂದಿನ ವಿದ್ಯಾಭ್ಯಾಸ, ಜೀವನದ ಮೌಲ್ಯಗಳನ್ನು ಗಾಳಿಗೆ ತೂರಿ ಹಣವನ್ನೇ ಗುರಿಯಾಗಿಸಿ ಕಲಿಸುತ್ತಿರುವ ಇಂದಿನ ವಿದ್ಯಾಭ್ಯಾಸ, ಮನುಷ್ಯರು ಮಾಡುವ ದೈನಂದಿನ ದೈಹಿಕ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಸೋಮಾರಿಗಳನ್ನಾಗಿ ಮಾಡಿ ದೈಹಿಕ ಮಾನಸಿಕ ಆರೋಗ್ಯವನ್ನೇ ಹಾಳು ಮಾಡಿರುವ ತಂತ್ರಜ್ಞಾನ ಮತ್ತು ಯಂತ್ರಗಳು, ಜನರಲ್ಲಿ ಚಟುವಟಿಕೆ ಇಲ್ಲದೆ, ಮನಸ್ಸು ನಿಯಂತ್ರಣದಲ್ಲಿ ಇಲ್ಲದೆ ಮಾನಸಿಕ ಖಿನ್ನತೆ, ದೈಹಿಕ ಅನಾರೋಗ್ಯ ಸೃಷ್ಟಿಸಿರುವ ಈಗಿನ ತಂತ್ರಜ್ಞಾನ ಮತ್ತು ಯಂತ್ರಗಳು, ಪ್ರಕೃತಿಯನ್ನು ಮಲಿನಗೊಳಿಸಿ ಮನುಷ್ಯರನ್ನು ಯಂತ್ರಗಳನ್ನಾಗಿ ಮಾಡಿರುವ ಇಂಧನ ಮತ್ತು ವಿದ್ಯುತ್, ಅತಿಯಾಗಿ ಉತ್ಪತ್ತಿಯಾಗುತ್ತಿರುವ ವಿಧದ ಯಂತ್ರಗಳು, ಉಪಕರಣಗಳು, ವಸ್ತುಗಳು ಇಡೀ ಭೂಮಿಯನ್ನೇ ಕಲುಷಿತವನ್ನಾಗಿ ಮಾಡುತ್ತಿವೆ. ಅದಕ್ಕೆ ಮೂಲ ಕಾರಣ ಇಂಧನ ಮತ್ತು ವಿದ್ಯುತ್. ಹಾಗಾಗಿ ಮನುಷ್ಯನ ಈ ಹುಚ್ಚಾಟಕ್ಕೆ, ಅನಾರೋಗ್ಯ ಸಮಸ್ಯೆಗಳಿಗೆ, ಅನಿರೀಕ್ಷಿತ ಸಾವುಗಳಿಗೆ, ಅನಾರೋಗ್ಯಕ್ಕೆ ಮೂಲ ಕಾರಣ ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ, ವಿದ್ಯುತ್. ವಿದ್ಯಾಭ್ಯಾಸ, ತಂತ್ರಜ್ಞಾನ, ಇಂಧನ ಈ ಮೂರು ಭೂಮಿಯಿಂದ ಹೊರಟು ಹೋದರೆ ಪ್ರಕೃತಿ ಮತ್ತು ಮನುಷ್ಯರು ಖಂಡಿತವಾಗಿಯೂ ಅತ್ಯಂತ ಹಾಯಾಗಿ ಸುಂದರವಾಗಿ ಜೀವನವನ್ನು ಜೀವಿಸಬಲ್ಲರು. ನಮ್ಮ ಹಿಂದಿನ ಗುರುಕುಲಗಳು ಮರಳಿ ಬರಲಿ, ಪ್ರಶಾಂತವಾದ ವಾತಾವರಣ ನಿರ್ಮಾಣವಾಗಲಿ, ನಿಜವಾದ ಮಾನವೀಯತೆ ಮತ್ತೆ ಬೆಳಗಲಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCB.